ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಮುಂದೇನು ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಇನ್ಸೈಡ್ ರಿಪೋರ್ಟ್ನ ಕೊಡ್ತಿದ್ದೀವಿ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಗಾಯಿತು, ಮುಂದೇನು, ಮುಂದೆ ಏನು ಈ ಹೆಜ್ಜೆ? ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಇನ್ಸೈಡ್ ರಿಪೋರ್ಟ್ ಅನ್ನ ತೋರಿಸ್ತಿದ್ದೀವಿ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತಕ್ಕೆ ಸಿಎಂ ಡಿಸಿಎಂ ಜಿದ್ದಾಜಿದ್ದಿ. ಸಿದ್ದು ಆಪ್ತ ರಾಜಣ್ಣ ಡಿಕೆ ಸಂಬಂಧಿ ರವಿ ಮಧ್ಯೆ ರೇಸ್. ಇನ್ನು ಹೈಕಮಾಂಡ್ ಎಂಟ್ರಿ ಕಾರಣ ಎಲೆಕ್ಷನ್ ದಿಢೀರ್ ಮುಂದೂಡಿಕೆಯಾಗಿದೆ. ಈಗ ಅಪೆಕ್ಸ್ ಬ್ಯಾಂಕ್ ಗಾದಿಗೂ ಪವರ್ ಶೇರಿಂಗ್ ಸೂತ್ರ. ಏನದು ಪವರ್ ಶೇರಿಂಗ್ ಸೂತ್ರ? ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ತೋರಿಸ್ತಿದ್ದೀವಿ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಆಯ್ತು, ಹೈಕಮಾಂಡ್ ಎಂಟ್ರಿ ಕೊಡ್ತು. ಹೈಕಮಾಂಡ್ ಮಧ್ಯಪ್ರವೇಶದಿಂದ ಈಗ ಚುನಾವಣೆ ಮುಂದೂಡಿಕೆಯಾಗ್ತಿರುವಂಥದ್ದು. ಸಿಎಂ ಡಿಸಿಎಂ ಕೂಡ ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಜಿದ್ದಾಜಿದ್ದಿಯನ್ನ ಮಾಡ್ತಿದ್ದಾರೆ. ಈ ಕಡೆ ಸಿದ್ದು ಆಪ್ತ ರಾಜಣ್ಣ ಮತ್ತು ಒಂದು ಕಡೆ ಡಿಕೆ ಸಂಬಂಧಿ ರವಿ ಮಧ್ಯೆ ರೇಸ್ ಉಂಟಾಗ್ತಿರುವಂಥದ್ದು. ಹೈಕಮಾಂಡ್ ಎಂಟ್ರಿ ಆಯ್ತು, ಆ ಕಾರಣಕ್ಕೆ ಎಲೆಕ್ಷನ್ ಸ್ವಲ್ಪ ಮುಂದೂಡಿಕೆಯಾಗಿದೆ, ದಿಢೀರ್ ಅಂತ ಮುಂದೂಡಿಕೆಯಾಗಿರುವಂಥದ್ದು. ಈಗ ಅಪೆಕ್ಸ್ ಬ್ಯಾಂಕ್ ಒಂದು ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ಇಲ್ಲೂ ಅದೇ ಸೂತ್ರವನ್ನ ಬಳಸ್ತಿದ್ದಾರೆ. ಪವರ್ ಶೇರಿಂಗ್ ಆಗಬೇಕು ಅಂತ ಏನಿತ್ತು, ಅದೇ ಒಂದು ಸೂತ್ರವನ್ನ ಈಗ ಅಪೆಕ್ಸ್ ಬ್ಯಾಂಕ್ಗೂ ಬಳಸ್ತಿರೋದು ಎರಡು ಬಣಗಳಾಗಿ ಇಲ್ಲೂ ಕೂಡ ಸಂಭವಿಸಿರುವಂಥದ್ದು. ಏನಿದು ಅಪೆಕ್ಸ್ ಬ್ಯಾಂಕ್ ಸ್ಟೋರಿ ಅಂತ ನೋಡೋದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಾವು ರಿವೀಲ್ ಮಾಡ್ತೀವಿ. ಚುನಾವಣೆ, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆಯಾಗಿದೆ. ಮುಂದೇನು ಅನ್ನುವಂಥ ಯೋಚನೆ ಇದೆ. ಮುಂದೂಡಿಕೆ ಆಗುವಂಥ ಯೋಚನೆ ಯಾರಿಗಾರು ಗೊತ್ತಿತ್ತಾ ಇದು ಅನ್ನೋದಾದ್ರೆ ಇಲ್ಲಿ ಹೈಕಮಾಂಡ್ ಮಧ್ಯೆ ಎಂಟ್ರಿ ಆಯಿತು. ಈ ಕಾರಣ ಎಲೆಕ್ಷನ್ ಸಡನ್ ಆಗಿ ಮುಂದೂಡಿದ್ದಾರೆ, ದಿಢೀರ್ ಮುಂದೂಡಿಕೆಯಾಗಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ರಾಜಣ್ಣ ಆದ್ರೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ರವಿ ಮಧ್ಯೆ ರೇಸ್ ಉಂಟಾಗಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಹಿಡಿತವನ್ನ ಸಾಧಿಸೋದಕ್ಕೆ ನೋಡ್ತಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಗಾದಿಯ ಮೇಲೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅವರ ಬಣದವರು ಈ ಒಂದು ಅಪೆಕ್ಸ್ ಬ್ಯಾಂಕ್ ಗಾದಿಯ ಮೇಲೆ ಒಂದು ಹಿಡಿತವನ್ನ ಸಾಧಿಸೋದಕ್ಕೆ ನೋಡ್ತಿದ್ದಾರೆ. ಇಲ್ಲೂ ಕೂಡ ಬಣಗಳ ಮಧ್ಯೆ ಪವರ್ ಶೇರಿಂಗ್ ನಲ್ಲಿ ಹೆಂಗೆ ಬಣಗಳ ಮಧ್ಯೆ ಒಂದು ಫೈಟ್ ಇತ್ತೋ, ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತ ಆಗಿತ್ತೋ, ಈಗಲೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಗಾದಿಯ ವಿಚಾರದಲ್ಲಿಯೂ ಕೂಡ ಅದೇ ಪವರ್ ಶೇರಿಂಗ್ ಸೂತ್ರವೇ ಮುಂದುವರೆದಿದೆ. ಅದೇ ರೀತಿ ಎರಡೂ ಬಣಗಳು ಜಿದ್ದಾಜಿದ್ದಿಯನ್ನ ನಡೆಸಿದೆ. ಹೈಕಮಾಂಡ್ ಎಂಟ್ರಿ ಆದ ತಕ್ಷಣ ದಿಢೀರಂತ ಮುಂದೂಡಿಕೆಯಾಗಿದೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಿಎಂ ಡಿಸಿಎಂ ಜಿದ್ದಾಜಿದ್ದಿಯನ್ನ ಮಾಡುತ್ತಿದ್ದಾರೆ. ಇಲ್ಲೂ ಕೂಡ ಸಿದ್ದು ಡಿಕೆ ಮಧ್ಯೆ ಅದೇ ರೀತಿಯ ಜಿದ್ದಾಜಿದ್ದಿ ಮುಂದುವರೆದಿರೋದು. ಪವರ್ ಶೇರಿಂಗ್ ಸೂತ್ರದ ಮಾದರಿಯಲ್ಲೇ ಮುಂದುವರೆದಿದೆ. ಮೊದಲ ಅರ್ಥದಲ್ಲಿ ಒಬ್ಬರು, ದ್ವಿತೀಯ ಅರ್ಥದಲ್ಲಿ ಇನ್ನೊಬ್ಬರಿಗೆ ಪವರ್ ಅನ್ನೋ ರೀತಿಯಲ್ಲಿ ಪವರ್ ಶೇರಿಂಗ್ ಸೂತ್ರದ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ಉಂಟಾಗ್ತಿದೆ. ಆದ್ರೆ ಪವರ್ ಶೇರಿಂಗ್ ಸೂತ್ರಕ್ಕೆ ಉಭಯ ನಾಯಕರು ಕೂಡ ಒಪ್ತಿಲ್ಲ. ಈ ಕಡೆ ಸಿಎಂ ಒಪ್ತಿಲ್ಲ, ಆ ಕಡೆ ಡಿಸಿಎಂ ಒಪ್ತಿಲ್ಲ. ಒಂದೊಮ್ಮೆ ಒಪ್ಪಿದ್ರೂ ಸಹ ಮೊದಲು ನಂಗೆ ಅಧಿಕಾರ ಬೇಕು ಅಂತಿದ್ದಾರೆ ರಾಜಣ್ಣ. ಆದ್ರೆ ಸಿಎಂ ಆಪ್ತ ರಾಜಣ್ಣ ಮೊದಲು ನಂಗೆ ಅಧಿಕಾರ ಬೇಕು ಅಂತ ಕೇಳ್ತಿದ್ದಾರೆ. ಇನ್ನು ಡಿಕೆ ಸಂಬಂಧಿ MLC ರವಿ ಇದ್ದಾರಲ್ಲ, ಅವ್ರದ್ದು ಅದೇ ವರ್ಷೆ ಮೊದಲು ನಮಗ್ ಕೊಡಿ ಅಂತ ಅವರು ಅಂತಿದ್ದಾರೆ. ಒಂದ್ ಕಡೆ KN ರಾಜಣ್ಣ, ಇನ್ನೊಂದ್ ಕಡೆ MLC ರವಿ ಇಬ್ಬರಿಗೂ ಸಹ ವಚನ ಭ್ರಷ್ಟತೆಯ ಭಯ ಕಾಡ್ತಿದೆಯಂತೆ. ಈಗ ಸಿಎಂ ಪಟ್ಟದ ವಿಚಾರದಲ್ಲಿ ಆದಂತೆ ಆದ್ರೆ ಗತಿ ಏನು ಅನ್ನುವಂಥ ಭಯ ಉಂಟಾಗ್ತಿದೆ. ಇನ್ನು 10 ದಿನದಲ್ಲಿ ಹೊಸದಾಗಿ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಬೇಕಿದೆ. ಅಷ್ಟರಲ್ಲಿ ಸಿದ್ದು ಡಿಕೆ ಬಣಗಳ ನಡುವೆ ಅಧಿಕಾರ ಹಂಚಿಕೆಯ ಸಲುವಾಗಿ ಒಮ್ಮತ ಮೂಡುವಂತಹ ಅವಶ್ಯಕತೆ ಇದೆ. ಇಲ್ಲಿ ಎರಡೂ ಬಣದ ನಾಯಕರು ಕೂಡ ನಮಗೆ ಮೊದಲು ಅಧಿಕಾರ ಬೇಕು, ನಿಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಸೇಮ್ ಪವರ್ ಶೇರಿಂಗ್ ಫೈಟ್ ಏನಾಗ್ತಿದೆ ಅದೇ ರೀತಿಯೇ ಅದೇ ಮಾದರಿಯಲ್ಲಿಯೇ ಇಲ್ಲೂ ಕೂಡ ಜಿದ್ದಾಜಿದ್ದಿ ಮುಂದುವರೆದಿರುವಂತದ್ದು. ಒಂದು ಕಡೆ KN ರಾಜಣ್ಣನವರು ಮೊದಲು ನನಗೆ ಬೇಕು ಅಧ್ಯಕ್ಷ ಸ್ಥಾನ ಅಂತಿದ್ರೆ, ಇನ್ನೊಂದು ಕಡೆ MLC ರವಿ ಅವರು ನನಗೆ ಬೇಕು ಈ ಒಂದು ಅಧ್ಯಕ್ಷ ಸ್ಥಾನ, ಮೊದಲು ನಾನು ಅಧಿಕಾರ ವಹಿಸ್ತೀನಿ ಅಂತ ಅನ್ಕೋತಿದ್ದಾರೆ. ಇಬ್ಬರಿಗೂ ಅದೇ ವಚನ ಭ್ರಷ್ಟತೆಯ ಭಯ ಕಾಡುತ್ತಿದೆ. ಇನ್ನೂ ಒಂದು ಕಡೆ ಹೆದರಿಕೆ ಇದೆ. ಈಗ ಸಿಎಂ ಪಟ್ಟದ ವಿಚಾರದಲ್ಲಿ ಆಗ್ತಿದೆಯಲ್ಲ, ಈ ಕಡೆ ಸಿದ್ದರಾಮಯ್ಯನವರು ಮುಂದುವರಿತಾರ, ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಯಾಕೆ ಅಂದ್ರೆ DK ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇನ್ನು DK ಅವರು ಮುಖ್ಯಮಂತ್ರಿ ಆಗ್ತಾರ, ಅದು ಕೂಡ ಹೈಕಮಾಂಡ್ ಇಂದ ಏನು ನಿರ್ಧಾರವಾಗುತ್ತಿಲ್ಲ, ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ. ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ
ಆದ್ರೆ ಗತಿ ಏನು ಅಂತ ಇಬ್ರು ನಾಯಕರು ಯೋಚನೆಯನ್ನ ಮಾಡ್ತಿದ್ದಾರೆ. ಈಗ ಸಿಎಂ ಪಟ್ಟದ ವಿಚಾರದಲ್ಲಿ ಆದಂತೆ ಆದ್ರೆ ಗತಿ ಏನು ಎಂಬಂತ ಭಯ ಕೂಡ ಕಾಡ್ತಿದೆ. ಇನ್ನು 10 ದಿನದಲ್ಲಿ ಹೊಸದಾಗಿ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗಬೇಕಿದೆ. ಅಷ್ಟರಲ್ಲಿ ಸಿದ್ದು ಮತ್ತು ಡಿಕೆ ಬಣದ ನಡುವೆ ಈ ಕಡೆ ಸಿದ್ದರಾಮಯ್ಯನವರ ಬಣ, ಆ ಕಡೆ ಡಿಕೆಶಿ ಅವರ ಬಣ, ಎರಡೂ ಬಣಗಳು ಮಾತನಾಡಿ ಚರ್ಚೆ ನಡೆಸಿ ಒಮ್ಮತಕ್ಕೆ ಬಂದ್ರೆ ಈ ಅಧಿಕಾರ ಹಂಚಿಕೆ ಸುಸೂತ್ರವಾಗಿ ಮುಗಿಯುತ್ತೆ, ನಿರ್ಧಾರವಾಗತ್ತೆ, ಕ್ಲಾರಿಟಿ ಸಿಗತ್ತೆ. ಇಲ್ಲ ಅಂತಂದ್ರೆ ಸಿಎಂ ಪಟ್ಟದ ವಿಚಾರದಲ್ಲಿ ಹೆಂಗೆ ಸಿಎಂ ವರ್ಸಸ್ ಡಿಸಿಎಂ ಸಿಎಂ ಪಟ್ಟ ಬೇಕು ಅಂತ ಕೂತಿದ್ದಾರೋ ಹಂಗೇನೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯ ವಿಚಾರದಲ್ಲೂ ಆಗುವಂತ ಸಾಧ್ಯತೆ ಇದೆ.